ಜಮೀರ್ ಸರ್ ಅವ್ರಿಗೆ ವರಮಹಾಲಕ್ಷ್ಮಿ ವರ ಕೊಡಲಿ, ಚೆನ್ನಾಗಿ ಉಪಮುಖ್ಯಮಂತ್ರಿ ಆಗೋವಂಥ ಸ್ಥಾನ ಕೊಡಲಿ. ಅವರು ಬಡಬಗ್ಗರಿಗೆ ದೇವಸ್ಥಾನಗಳಿಗೆ ಯಾವುದೇ ವಿಚಾರ ಮದುವೆಗಳಿಗಾಗಲಿ ಒಂದು ಸಾವು ನೋವಾಗಲಿ ಬೇಗ ನುಗ್ಗಿ ಮಾಡೋವಂಥ ಮನುಷ್ಯರನ್ನ ಕಳ್ಕೊಳ್ಳೋದು ಸರಿ ಇಲ್ಲ. ನೀವುಗಳುವೆ ಸಾರ್ಗೆ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈ ರಾಜ್ಯಕ್ಕೆ ಮತ್ತು ನಮ್ಮ ಏರಿಯಾ ಬಡವ್ರಿಗೆ ಕಾಪಾಡೋವಂಥ ಶ್ರೀ ರಾಮ ಭಜನೆ ಮಂದಿರ ದೇವಾಲಯಕ್ಕೆ 25 ಅಡಿ ಗೋಪುರ ಹಾಗೂ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯಕ್ಕೂ ಕೂಡ 25 ಅಡಿ ಗೋಪುರವನ್ನು ನಮ್ಮ ಚಾಮರಾಜಪೇಟೆ ಕ್ಷೇತ್ರದ ಮನೆ ಮಗ ಆದಂಥ BZ ಜಮೀರ್ ಅಹಮದ್ ಖಾನ್ ಅಣ್ಣವರು ಅವರ ಸ್ವಂತ ಹಣದಿಂದ, ಯಾವ ರಾಜಕಾರಣಿನೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರಾಜಕಾರಣಿನೂ ಈ ಥರ ಕೆಲಸ ಮಾಡಲ್ಲ. ಮಾಡೋರೊಬ್ಬರೇ, ಅದು ಜಮೀರಣ್ಣ. ಅವರ ಸ್ವಂತ ದುಡ್ಡು 15 ಲಕ್ಷ ಕೊಟ್ಟು 2 ಗೋಪುರ ಕಟ್ಸ್ಕೊಟ್ರು. ಹಾಗೂ ನಮ್ಮ ಬಡಾವಣೆಯಲ್ಲಿ ಯಾವುದೇ ಒಂದು ಕಷ್ಟ ಬಂದ್ರೂ ಜಮೀರಣ್ಣ ಅವ್ರ ಮಂತ್ರಿಗಳಾಗಿದ್ದರು ಓಡ್ ಬರೋರು. ಇಲ್ಲಿ ಜನಗಳ ಕಷ್ಟವನ್ನು ಖುದ್ದಾಗಿ ಆ ಕಷ್ಟನ ಪರಿಹರಿಸಿ ಮುಂದಿನ ಕೆಲಸ ನೋಡೋರು ಅವರು. ಆದ ಕಾರಣ ಅವ್ರ ಹೆಸರಲ್ಲಿ ನಾವು ಇವತ್ತು ಪೂಜೆ ಮಾಡಿಸಿದ್ದೀವಿ. ಮಹಾಲಕ್ಷ್ಮಿ ಅಮ್ಮನವರು ಜಮೀರಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕಷ್ಟ ಕೊಡದೆ ಅವರು ಸುಖದಲ್ಲಿ ಅವರ ಕುಟುಂಬದವ್ರಿಗೆ, ಜಮೀರಣ್ಣ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೈಕಮಾಂಡ್ ಅವ್ರಿಗೆ ಮತ್ತೊಮ್ಮೆ ನಮ್ಮ ಬಡಾವಣೆ ಇವತ್ತೆಲ್ಲರ ಜನರಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಯಾರು ಅಂದರೆ BZ ಜಮೀರಣ್ಣ ಅವರು. ಇವತ್ತು ಕಾಂಗ್ರೆಸ್ ಪಕ್ಷ ಜಮೀರಣ್ಣ ಅವ್ರಿಗೆ ಮೋಸ ಮಾಡ್ತಾಯಿದೆ. ದಯವಿಟ್ಟು ಹೈಕಮಾಂಡ್ ಅವ್ರಿಗೆ ನಮ್ಮ ಬಡಾವಣೆಯ ನಾಗರಿಕರ ಪರವಾಗಿ ಮತ್ತೊಮ್ಮೆ ನಾವು ಕೇಳ್ಕೊಳ್ತಾ ಇದ್ದೀವಿ, ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಜಮೀರಣ್ಣ ಅವರು ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ, ಬಡ ಜನತೆಗೆ ಸಹಾಯವನ್ನು ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಒಂದು ವೇಳೆ ಜಮೀರಣ್ಣ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನನ ಕೊಡಲಿಲ್ಲ ಅಂದರೆ ನಾವು ಕರ್ನಾಟಕ ಜನತೆ ಅವ್ರ ಹಿಂದೆ ಇರ್ತೀವಿ. ಯಾವಾಗ್ಲೂ ಜಮೀರಣ್ಣ ಅವ್ರ ಜೊತೆ ನಾವು ಇರ್ತೀವಿ. ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಸತ್ತೋದ್ರೂ ಪರವಾಗಿಲ್ಲ, ನಾವು ಜಮೀರಣ್ಣ ಅವ್ರ ಜೊತೆ ಯಾವಾಗಲೂ ಇರ್ತೀವಿ. ನಮ್ಮ ಬಡಾವಣೆಯ ನಮ್ಮ ನಾಯಕರು CR ರವಿಪ್ರಸಾದ್ ಹಾಗೂ JVR ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಹಕಾರ ಮಾಡಿಕೊಟ್ಟಂಥ ರವೀಣ್ಣ ಅವ್ರಿಗೂ JVR ಅವ್ರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಇವತ್ತು ಜಮೀರಣ್ಣ ಅವರ ಹೆಸರಿನಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯದಲ್ಲಿ ಪೂಜೆಯನ್ನು ಮಾಡಿಸಿರ್ತೇವೆ. ಜಮೀರಣ್ಣ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಜಮೀರಣ್ಣ ಅವರ ಹೆಸರಲ್ಲಿ ಅರ್ಚನೆ ಮಾಡಿ ಇವತ್ತು 101 ತೆಂಗಿನಕಾಯಿನ ಹೊಡಿತಾ ಇದ್ದೀವಿ. ನಮ್ಮ ನಾಯಕರು ರವಿಯಣ್ಣ ಅವರಿದ್ದಾರೆ ಹಾಗೂ ಮತ್ತೊಬ್ಬರು ನಾಯಕರು JVR ಸರ್ ಇದ್ದಾರೆ. ಅವರ ಸಮ್ಮುಖದಲ್ಲಿ 101 ತೆಂಗಿನಕಾಯಿನ ಹೊಡಿತಾ ಇದ್ದೀವಿ. ಹಾಗೂ ವಾಸು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. 101 ತೆಂಗಿನಕಾಯಿನ ಜಮೀರಣ್ಣ ಅವರ ಹೆಸರಲ್ಲಿ ಈಗ ಹೊಡಿತಾ ಇದ್ದೀವಿ.